ನಮಸ್ತೆ ವೀಕ್ಷಕರೇ, ಧಾರವಾಡ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಹೋರಿಯೊಂದಿಗೆ ಓಡುವ ಸ್ಪರ್ಧೆ. ಧಾರವಾಡ ಜಿಲ್ಲೆಯಲ್ಲಿ ಇದೇ ಮೊದಲ ಬಾರಿಗೆ ಆಯೋಜಿಸಲಾಗಿದ್ದ ಬೃಹತ್ ಹೋರಿ ಹಿಡಿದುಕೊಂಡು ಓಡುವ ಸ್ಪರ್ಧೆ ಭಾನುವಾರ ಧಾರವಾಡ ತಾಲೂಕಿನ ಮುಳಮುತ್ತಲ ಗ್ರಾಮದಲ್ಲಿ ಅದ್ಧೂರಿಯಾಗಿ ನಡೆಯಿತು. ಮಂಜುನಾಥ್ ಮಕ್ಕಳಗೇರಿ ಗೆಳೆಯರ ಬಳಗದ ವತಿಯಿಂದ ಆಯೋಜಿಸಲಾಗಿದ್ದ ಈ ರೋಮಾಂಚಕ ಸ್ಪರ್ಧೆಯ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ನೂರಾರು ಗ್ರಾಮಗಳ ಜನರು ಇದಕ್ಕೆ ಸಾಕ್ಷಿಯಾದರು. ಧಾರವಾಡ ಗ್ರಾಮೀಣ ಬಿಜೆಪಿ ಮುಖಂಡರಾದ ಮಂಜುನಾಥ್ ಮಕ್ಕಳಗೇರಿ ಅವರು ಸ್ಪರ್ಧೆಗೆ ಚಾಲನೆ ನೀಡಿ ಕ್ರೀಡಾಪಟುಗಳಿಗೆ ಹಾಗೂ ಗ್ರಾಮಸ್ಥರಿಗೆ ಶುಭ ಹಾರೈಸಿದರು. ಗ್ರಾಮೀಣ ಭಾಗದ ನೆಲದ ಸಂಸ್ಕೃತಿ, ಜಾನಪದ ಕ್ರೀಡೆ ಹಾಗೂ ಯುವಕರ ಸಾಹಸವನ್ನು ಒಂದೇ ವೇದಿಕೆಯಲ್ಲಿ ಪರಿಚಯಿಸಿ ಈ ಸ್ಪರ್ಧೆ ವಿಶೇಷ ಗಮನ ಸೆಳೆಯಿತು. ಇಂತಹ ಗ್ರಾಮೀಣ ಕ್ರೀಡೆಯನ್ನ ನಮ್ಮ ಮಣ್ಣಿನ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವುದರ ಜೊತೆಗೆ ಯುವ ಜನತೆಗೆ ಕ್ರೀಡಾ ಸ್ಫೂರ್ತಿ, ಧೈರ್ಯ ಮತ್ತು ಒಗ್ಗಟ್ಟನ್ನ ಮೂಡಿಸುತ್ತದೆ ಎಂದು ಮಂಜುನಾಥ್ ಮಕ್ಕಳಗೇರಿ ಹೇಳಿದರು. ಈ ಸ್ಪರ್ಧೆ ವಿಶೇಷತೆ ಏನು? ಹೋರಿ ಮಾತ್ರ ಓಡೋದಿಲ್ಲ, ಅದರ ಜೊತೆಗೆ ರೈತನ ಮಗನು ಕೂಡ ಓಡ್ತಾನೆ. ಹೋರಿ ಮತ್ತು ರೈತನ ನಡುವಿನ ಅವಿನಾಭಾವ ಸಂಬಂಧವನ್ನ ಸಾರುವ ಈ ಸಾಹಸಮಯ ಸ್ಪರ್ಧೆ ನಡೆದಿದ್ದ ಸಾವಿರಾರು ಜನರಲ್ಲಿ ರೋಮಾಂಚನ ಮೂಡಿಸಿತು. ಹೋರಿಯೊಂದಿಗೆ ಯುವಕರು ಓಡುತ್ತಾ ಸಾಗಿದ ದೃಶ್ಯಕ್ಕೆ ರಸ್ತೆಯ ಎರಡೂ ಬದಿಗಳಲ್ಲಿ ನೆರೆದಿದ್ದ ಜನರು ಸಿಳ್ಳೆ ಚಪ್ಪಾಳೆಗಳ ಮೂಲಕ ಭರ್ಜರಿ ಪ್ರೋತ್ಸಾಹ ನೀಡಿದರು. ಮುಳಮುತ್ತಲು ಗ್ರಾಮದಿಂದ ಆರಂಭವಾದ ಸ್ಪರ್ಧೆಯು ನರೇಂದ್ರ ರಸ್ತೆ, ಯಾದವಾಡ ಹೈಸ್ಕೂಲ್ ಗ್ರಾಮವಾಗಿ ಮತ್ತೆ ಮುಳಮುತ್ತಲ ಗ್ರಾಮಕ್ಕೆ ತಲುಪಿತು. ಸುತ್ತಮುತ್ತಲಿನ ನೂರಾರು ಹಳ್ಳಿಗಳಿಂದ ಆಗಮಿಸಿದ್ದ ಬಲಿಷ್ಠ ಹೋರಿಗಳು ಹಾಗೂ ಸಾಹಸಿ ಯುವಕರ ಸ್ಪರ್ಧೆಯಲ್ಲಿ ಭಾಗವಹಿಸಿ ತಮ್ಮ ಸಾಮರ್ಥ್ಯ ಪ್ರದರ್ಶಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಆನಂದ್ ಮಹಾಸ್ವಾಮೀಜಿಗಳು ಸುಕ್ಷೇತ್ರ ಯಾದವಾಡ ಮುಳಮುತ್ತಲ ಸಾನ್ನಿಧ್ಯ ವಹಿಸಿದರು. ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ನಗದು ಬಹುಮಾನಗಳನ್ನು ನೀಡಲಾಯಿತು. ಪ್ರಥಮ ಬಹುಮಾನವಾಗಿ 21,000, ದ್ವಿತೀಯ ಬಹುಮಾನವಾಗಿ 17,000, ತೃತೀಯ ಬಹುಮಾನವಾಗಿ 11,000 ಸೇರಿದಂತೆ ಒಟ್ಟು 9 ನಗದು ಬಹುಮಾನಗಳನ್ನು ವಿತರಿಸಲಾಯಿತು. ಪ್ರಥಮ ಸ್ಥಾನವನ್ನು ಚಿಕ್ಕೋಡಿಯ ಶಿವರಾಜ್ ಅವರ ಹೋರಿ ಪಡೆದುಕೊಂಡರೆ, ದ್ವಿತೀಯ ಸ್ಥಾನವನ್ನು ಕೆನಕೇರಿ ರಾಕೆಟ್ ಪಡೆದುಕೊಂಡಿತು. ಇನ್ನು ತೃತೀಯ ಸ್ಥಾನವನ್ನು ಬೆಳ್ಳಿ ಸಾಮ್ರಾಜ್ಯ ಲಕ್ಷ ಗೋಕನ್ಕೊಪ್ಪ ಪಡೆದುಕೊಂಡಿತು. ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ಹೋರಿಗಳ ಮಾಲೀಕರಿಗೆ ಜೋಡಿ ಹಗ್ಗ ನೀಡಿ ಗೌರವಿಸಲಾಯಿತು. ಆಗಮಿಸಿದ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮುಳಮುತ್ತಲ ಗ್ರಾಮದ ಪ್ರಕಾಶ್ ಮಣಿಗೇಣಿ ಹಾಗೂ ಬಸನಗೌಡ ಪಾಟೀಲ್, ಯಲ್ಲಯ್ಯ ಸಂಗ್ರೇಸೆಕೊಪ್ಪ ಹಾಗೂ ಮಲ್ಲಯ್ಯ ಹಿರೇಮಠ್, ಗುರುಪಾದ ಗಾಣಿಗೇರ್ ಹಾಗೂ ಊರಿನ ಗುರುಹಿರಿಯರು, ರೈತ ಬಾಂಧವರು, ಮಂಜುನಾಥ್ ಮಕ್ಕಳಗೇರಿ ಗೆಳೆಯರ ಬಳಗದ ಸದಸ್ಯರು ಹಾಗೂ ಅಪಾರ ಸಂಖ್ಯೆಯ ಯುವಕರು ಉಪಸ್ಥಿತರಿದ್ದರು. ಒಟ್ನಲ್ಲಿ ಹೋರಿ ಮತ್ತು ರೈತನ ನಡುವಿನ ಬಾಂಧವ್ಯವನ್ನ ಸಾರುವ ಈ ಸಾಹಸಮಯ ಸ್ಪರ್ಧೆ ಮುಳಮುತ್ತಲ ಗ್ರಾಮದ ನೆಲದ ಸಂಸ್ಕೃತಿ ಹಾಗೂ ಗ್ರಾಮೀಣ ಕ್ರೀಡೆಯ ಸೊಗಡನ್ನು ಮತ್ತೊಮ್ಮೆ ಅನಾವರಣಗೊಳಿಸಿತು. ಇಂತಹ ಜಾನಪದ ಕ್ರೀಡೆಗಳನ್ನು ಮುಂದಿನ ಪೀಳಿಗೆಗೆ ನಮ್ಮ ಗ್ರಾಮೀಣ ಸಂಸ್ಕೃತಿಯನ್ನ ಪರಿಚಯಿಸುವಂತಾಗಲಿ ಎಂಬುದೇ ನಮ್ಮ ಆಶಯ. ಬೈಕ್ ಯಾರು ಎತ್ತಿನ ಕೂಡ ಯಾರು ಬೈಕ್ ತೆಗೆದ್ರಿ ಅವ್ರು ಬಹುಮಾನ ಬೇಕಾದ್ರೆ ಓಡೋ ಪ್ರೇಮ್ ಇದ್ದವ್ರು ಎಲ್ಲರೂ ಓಡೋರಿ. ನಮ್ಮ ಕಮಿಟಿಯಿಂದ ನಾವೊಂದು 5 ಬೈಕ್ ಕಳಿಸ್ತೇವೆ. ನಮ್ಮ ಕಮಿಟಿಯಿಂದ ಆ ಕಮಿಟಿ ತರಫಿ ನಾವು ನೋಡ್ಕೊಂತ ಇರ್ತೇವೆ. ಎಲ್ಲರೂ ಶಾಂತಿಯಿಂದ ಸಮಾಧಾನದಿಂದ ಈ ಆಟವನ್ನು ನಿರ್ವಹಿಸಿಕೊಡ್ಬೇಕು. ಯಾಕಂದ್ರೆ ಸೋಲು ಗೆಲುವು ಎಲ್ಲರಿಗೂ ಇದ್ದೇ ಇರುತ್ತೆ. ಇದನ್ನ ನಮ್ಮ ಶರೀರವನ್ನ ಸದೃಢವಾಗಿಟ್ಕೊಳ್ಳಿಕ್ಕೆ ಮತ್ತೆ ನಮ್ಮ ದನಕರನ್ನ ಅತ್ಯಂತ ಪ್ರೀತಿ ಪ್ರೇಮದಿಂದ ಸಾಕ್ಲಿಕ್ಕೆ ಅನ್ನುವ ಉದ್ದೇಶವನ್ನು ಇಟ್ಕೊಂಡು ನಾವು ಈ ಆಟವನ್ನು ಆಡಿಸ್ತಾ ಇದ್ದೇವೆ. ಯಾರು ಎತ್ತುಗಳ ಹಿಂದ್ಗಡೆ ಬೈಕ್ಗಳನ್ನ ತಗೊಂಡು ಹೋಗೋ ಹಾಗಿಲ್ಲ. ಕಮಿಟಿ ಅವರು ಇರ್ತಾರೆ, ಆ ಕಮಿಟಿ ಅವರೆಲ್ಲರೂ ನೋಡ್ತಿರ್ತಾರೆ. ಎಲ್ಲರೂ ಸರಿಯಾಗಿ ಪ್ರಾಮಾಣಿಕತೆಯಿಂದ ಧರ್ಮದಿಂದ ಈ ಆಟ ಆಡ್ಬೇಕಂತ ಹೇಳ್ತಾರೆ. ಕಮಿಟಿ ಅವರು ಹೇಳಿ ಹೋಗ್ಬೇಕು. ಬೆಳ್ಳಿ ಸಾಮ್ರಾಟ್ ಲಕ್ಷ ಗೋಕುಂಕಪ್ಪ
ಮೂರನೇ ನಂಬರ್ ನೋಡ್ರಿ 45 ನಂಬರ್